ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಮನೆಯವರು ಆಫೀಸಿಂದ ಮಾವಿನಕಾಯಿ ತಂದಿದ್ದರು, ಹಾಗಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡು ಅಂತ ಹೇಳಿದ್ರು. ಅದನ್ನು ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರಿಗೆ ಮಾವಿನಕಾಯಿ ಚಿತ್ರಾನ್ನ ಅಂತಂದರೆ ತುಂಬಾ ಇಷ್ಟ. ಈಗ ಆಲ್ರೆಡಿ ಸುಮಾರು ಸತಿ ಮಾಡಿಸ್ಕೊಂಡಿದ್ದಾರೆ. ಇದು ಆಫೀಸ್ಗೂ ಸ್ವಲ್ಪ ತೊಗೊಂಡು ಹೋಗ್ತೀನಿ, ಸ್ವಲ್ಪ ಜಾಸ್ತಿನೇ ಮಾಡು ಅಂತ ಹೇಳಿದ್ರು, ಹಾಗಾಗಿ ಮಾಡ್ತಿದ್ದೆ. ನಾನಿಲ್ಲಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ, 1/4 ಚಮಚ ಸಾಸಿವೆ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಕಡಲೆಬೀಜ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಆಮೇಲೆ 1 ಕಡ್ಡಿ ಕರ್ಬೇವಿನ ಸೊಪ್ಪು, ಒಂದು 10 ಮೆಣಸಿನ್ಕಾಯಿನ ಈ ರೀತಿಯಾಗಿ ಮದ್ದಿಗೆ ಕಟ್ ಮಾಡಿಬಿಟ್ಟು ಅದನ್ನು ಕೂಡ ಸೇರಿಸಿದ್ದೀನಿ. ಅದಾದಮೇಲೆ ಒಂದು ಇಡೀ ಮಾವಿನಕಾಯಿನ ನೀಟಾಗಿ ತೊಳೆದ್ಬಿಟ್ಟು ತುರಿದ್ಬಿಟ್ಟು ಈ ರೀತಿಯಾಗಿ ಸೇರಿಸ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳೋದು. ಅದನ್ನು ಸಿಪ್ಪೆಯನ್ನು ತೆಗೆಯೋಷ್ಟಿಲ್ಲ, ಹಾಗೆ ತುರ್ಕೊಂಡ್ರೆ ಆಯಿತು. ಅದು ಫ್ರೈ ಆಗೋ ಹಂತದಲ್ಲೇ ಒಂದು ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚ ಅರಿಶಿನ ಸೇರಿಸ್ಬಿಟ್ಟು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡ್ರೆ ಆಯಿತು. ಕೊನೆಯಲ್ಲಿ ತೆಂಗಿನಕಾಯಿ ತುರಿ ಸೇರಿಸ್ಬಿಟ್ಟು ನೀಟಾಗಿ ಫ್ರೈ ಮಾಡಿದ್ರೆ ಆಯಿತು. ಮಾವಿನಕಾಯಿ ಗೊಜ್ಜು ರೆಡಿಯಾಗಿರುತ್ತೆ. ಮಾವಿನಕಾಯಿ ಚಿತ್ರಾನ್ನಕ್ಕೆ ಗೊಜ್ಜು ರೆಡಿಯಾಗಿರುತ್ತೆ. ನಾನು ಇದಕ್ಕೆ ಯಾವುದೇ ರೀತಿ ಈರುಳ್ಳಿ ಬೆಳ್ಳುಳ್ಳಿ ಬಳಸೋದು ಇಲ್ಲ. ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ರೆ ಇಷ್ಟೇ ಮಾಡಿದ್ರೆ ಆಯಿತು. ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಈ ಮಳೆಗಾಲಕ್ಕೂ ಅದಕ್ಕೂ ಸಖತ್ತು ಸ್ಪೈಸಿಯಾಗಿ ಟೇಸ್ಟಿಯಾಗಿ ರುಚಿ ಸಿಗುತ್ತೆ. ಇವಾಗ ಅದೆಲ್ಲ ಆಗಿದ್ದಾದಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ನಾನಿಲ್ಲಿ ಒಂದು 1/4 kg ಆಗೋಷ್ಟು ಅನ್ನನ ಕಂಪ್ಲೀಟಾಗಿ ತಣ್ಣ ಆದಮೇಲೆ ಸೇರಿಸ್ತಾ ಇದ್ದೀನಿ. ಏಕೆಂದರೆ ಸ್ವಲ್ಪ ಉದ್ರುದ್ರಾಗಿ ಬರಲಿ ಅಂತ ಅಂದ್ಬಿಟ್ಟು. ಇವಾಗ ನೀಟಾಗಿ ಅದನ್ನು ಕಲಿಸ್ಕೊಂಡ್ಬಿಟ್ರೆ ರೆಡಿಯಾಗಿರುತ್ತೆ. ಮಾವಿನಕಾಯಿ ಚಿತ್ರಾನ್ನ ತುಂಬಾ ಚೆನ್ನಾಗಿ ಆಗಿತ್ತು ಇವತ್ತು. ನಮ್ಮ ಮನೆಯವ್ರು ಕೂಡ ಹೇಳಿದ್ರು ತುಂಬಾ ಚೆನ್ನಾಗಾಗಿತ್ತು, ನೀನು ಫಸ್ಟೆಲ್ಲ ಮಾಡ್ತಿರೋದಕ್ಕಿಂತ ಇವತ್ತು ಒಂದು ಸ್ವಲ್ಪ ಟೇಸ್ಟಿಯಾಗಿತ್ತು ಅಂತ ಅಂದ್ಬಿಟ್ಟು. ನಾನು ಏಕೆಂದರೆ ಫಸ್ಟೆಲ್ಲ ಮಾಡುವಾಗ ನಾನು ತೆಂಗಿನಕಾಯಿ ತುರಿನ ಹಾಕ್ತಿರ್ಲಿಲ್ಲ, ಇವತ್ತು ಇರಲಿ ಅಂತಂದ್ಬಿಟ್ಟು ಹಾಕಿದ್ದೆ. ಈ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ರೆ ಈ ರೀತಿಯಾಗಿ ನಿಂಬೆಹಣ್ಣು ಬೇಕಾಗಲ್ಲ, ಟೊಮೊಟೊ ಬೇಕಾಗಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಏನೂ ಬೇಕಾಗಲ್ಲ. ಮಾವಿನಕಾಯಿ ಒಂದಿದ್ರೆ ಸಾಕು, ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಸ್ಪೈಸಿಯಾಗಿ ಬರುತ್ತೆ. ಸಾಮಾನ್ಯವಾಗಿ ನಿಂಬೆಹಣ್ಣಿನ ಚಿತ್ರಾನ್ನ, ಟೊಮೊಟೊ ಈರುಳ್ಳಿ ಚಿತ್ರಾನ್ನ ಮಾಡಿದ್ರೆ ತೆಂಗಿನಕಾಯಿ ತುರಿನ ಕೊನೆಯಲ್ಲಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಚಿತ್ರಾನ್ನ ಮಾಡಿದಾಗ ಕೊನೆಯಲ್ಲಿ ತೆಂಗಿನಕಾಯಿ ತುರಿನ ಹಾಕ್ತೀನಿ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ಥ್ಯಾಂಕ್ ಯು.